ಇದು ಹನಿ ಟ್ರ್ಯಾಪ್ ಮತ್ತು ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾಹಲ ಸೃಷ್ಟಿಯಾಗಿತ್ತು ನೆನೆಯ ಸದನದಲ್ಲಿ ನೀವು ಗಮನಿಸಿದ ಹಾಗೇನೆ ಸಿಕ್ಕಾಪಟ್ಟೆ ಹೈಡ್ರಾಮಾ ಅಂತೂ ಆಯಿತು. ಫೈನಲಿ 18 ಶಾಸಕರನ್ನ 6 ತಿಂಗಳು ಸಸ್ಪೆಂಡ್ ಅನ್ನು ಕೂಡ ಮಾಡಲಾಗಿದೆ. ಸೊ 18 ಶಾಸಕರನ್ನ 6 ತಿಂಗಳು ಸಸ್ಪೆಂಡ್ ಅಂತ ಹೇಳಿದ್ರೆ ಹೆಂಗಿರುತ್ತೆ ಈ ಸಸ್ಪೆಂಡು, ಯಾಕೆ ಮಾಡಿದ್ರು, ಏನು ರೀಸನು? ಸಹಜವಾಗಿ ಜನರಿಗೆ ಇದೊಂದು ಪ್ರಶ್ನೆ ಇದ್ದೇ ಇರತ್ತೆ. ಸೊ ನಾವು ಅದನ್ನು ಗಮನಿಸೋದಾದ್ರೆ ಸಭಾಧ್ಯಕ್ಷರಿಗೆ ಅಗೌರವ ತೋರಿದ್ದಕ್ಕೆ ಈ ಶಿಕ್ಷೆಯನ್ನ ವಿಧಿಸಲಾಗಿದೆ. ಸದನದಿಂದ ಎತ್ತಿ ಹೊರ ಹಾಕಿದಂತ ಮಾರ್ಷಲ್ಗಳು ಒಂದೇ ಬಾರಿಗೆ 18 MLA ಹಾಗೆ 6 ತಿಂಗಳ ಅವಧಿಗೆ ಸಸ್ಪೆಂಡ್ ಮಾಡಿರೋದು ಇದೇ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಈ ತರ ಆಗಿರೋದು. 18 MLAಗಳನ್ನ ಒಮ್ಮೆಲೆನೆ ಸಸ್ಪೆಂಡ್ ಮಾಡಿರುವಂತ ಇಶ್ಯೂ ಆಗಿರೋದು ಇದೇ ಮೊದಲು. ಅಮಾನತಿಂದ ಏನ್ ಪರಿಣಾಮ ಆಗತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ಶಾಸಕರು ವಿಧಾನಸಭೆ ಸಭಾಂಗಣ ಹಾಗೆ ಲಾಬಿ ಮತ್ತು ಗ್ಯಾಲರಿ ಇಲ್ಲೆಲ್ಲೂ ಹೋಗೋ ಹಾಗಿಲ್ಲ, ಪ್ರವೇಶ ಮಾಡೋ ಹಾಗಿಲ್ಲ. ವಿಧಾನಮಂಡಲ ವಿಧಾನಸಭೆಯ ಸ್ಥಾಯಿ ಸಮಿತಿಗಳ ಸದಸ್ಯರಾಗಿದ್ರು ಅಮಾನತು ಕಾರಣ ಆ ಸಭೆಗಳಲ್ಲಿ ಇವರು ಭಾಗವಹಿಸೋ ಹಾಗಿಲ್ಲ. ಹಾಗೆಯೇ ವಿಧಾನಸಭೆಯ ಸದನದ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಅಮಾನತಾದವರ ಹೆಸರಿನಲ್ಲಿ ಯಾವುದೇ ವಿಷಯ ನಮೂದಿಸುವಂತಿಲ್ಲ. ಸಸ್ಪೆಂಡ್ ಆದ 18 ಮಂದಿ ಶಾಸಕರು ನೀಡುವ ಸೂಚನೆಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಸಮಿತಿ ಚುನಾವಣೆಯಲ್ಲಿ ಮತ ಹಾಕೋ ಹಾಗಿಲ್ಲ. ಅಮಾನತಾದ ಅವಧಿ ಉದ್ದಕ್ಕೂ ಈ 18 ಶಾಸಕರಿಗೆ ದಿನಭತ್ಯೆ ಕೂಡ ಸಿಗಲ್ಲ. ಇದೊಂದೇ ಮೋಸ್ಟ್ಲಿ ಅನ್ಸುತ್ತೆ ಅವರಿಗೆ ಎಫೆಕ್ಟ್ ಆಗೋದು. ದಿನಭತ್ಯೆ ಕೊಡಲ್ಲ ಅಲ್ಲ, ಮೋಸ್ಟ್ಲಿ ಇದೊಂದು ಸಮಸ್ಯೆ ಆಗ್ಬೋದು. ಇನ್ನು ಮೀಟಿಂಗಿಗೆ ಬಿಡ್ರಿ, ಯಾವ ಮೀಟಿಂಗಿಗೆ ಯಾರು ಹೋಗ್ತಾರೆ ಅನ್ನೋ ಲೆಕ್ಕಾಚಾರ. ಸೊ ಯಾರ್ಯಾರು ಅಮಾನತಾಗಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಹಾಗೇನೆ SR ವಿಶ್ವನಾಥ್, ಬೈರತಿ ಬಸವರಾಜು, MR ಪಾಟೀಲು, ಚನ್ನಬಸಪ್ಪ, ಸುರೇಶ್ ಗೌಡ, ಉಮಾನಾಥ, ಶರಣು ಸಲಗರ, ಶೈಲೇಂದ್ರ ಬೆಲ್ದಾಳಿ, ರಾಮಮೂರ್ತಿ, ಯಶಪಾಲ್ ಸುವರ್ಣ, BP ಹರೀಶು, ಡಾಕ್ಟರ್ ಭರತ್ ಶೆಟ್ಟಿ, ಧೀರಜ್ಜು, ಚಂದ್ರು ಲಮಾಣಿ, ಮುನಿರತ್ನ, ಮತ್ತಿಮೂಡು, ದೊಡ್ಡನಗೌಡ ಪಾಟೀಲ್ ಇಷ್ಟು ಜನ ಸಸ್ಪೆಂಡ್ ಆಗಿದ್ದಾರೆ, ಅಮಾನತಾಗಿದ್ದಾರೆ. ಇನ್ನು ಒಂದು ಈ ಹಿಂದೆ ಯಾವ ಥರದ ಪ್ರಕರಣಗಳು ನಡೆದಿತ್ತು ಅನ್ನೋದನ್ನ ನೋಡಿದ್ರೆ ಹಂಗಿದ್ರೆ ಸಸ್ಪೆಂಡ್ ಈ ಹಿಂದೆ ಯಾರಾಗಿದ್ರು, ಈಗ 6 ತಿಂಗಳು ಸಸ್ಪೆಂಡ್ ಅಂತ ಹೇಳಿದ್ರೆ ಇವರ ಭವಿಷ್ಯ ಏನಾಗ್ಬೋದು? ಸಾಮಾನ್ಯವಾಗಿ ಜನರಿಗಿರುವಂತ ಪ್ರಶ್ನೆ. ಆ ಥರದ್ದೇನಾಗಲ್ಲ. ಈ ಹಿಂದೆನೂ ಕೂಡ ಅಮಾನತಾಗಲಾಗಿತ್ತು. 1 ವರ್ಷ ಅಮಾನತಿನಿಂದ ಸಿದ್ದರಾಮಯ್ಯನವರು ಪಾರಾಗಿದ್ರಂತೆ. ಯಾವಾಗ ಅಂತಂದ್ರೆ ಅದು ಯಡಿಯೂರಪ್ಪ CM ಆಗಿದ್ದಾಗ ಸಿದ್ದರಾಮಯ್ಯ ಸದನದೊಳಗೆ ಪ್ರವೇಶಿಸೋಕೆ ಬಾಗಿಲನ್ನ ಒದ್ದಿದ್ರಂತೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಸಿದ್ದರಾಮಯ್ಯ ಸೇರಿ ಇತರರನ್ನ 1 ವರ್ಷ ಅಮಾನತು ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ಅಧಿಕೃತವಾಗಿ ಅನೌನ್ಸ್ ಮಾಡಿರ್ಲಿಲ್ಲ ಅಂತ. ನೋಡಿ ಇದು ಯಾಕೆ ಅಂತಂದ್ರೆ ಸದನ ಮತ್ತು ಸ್ಪೀಕರ್ ಇವ್ರಿಗೆ ಅವರದ್ದೇ ಆದಂತ ಗೌರವ ಇರುತ್ತೆ. ಅದು ಯಾರೇ ಆಗಿರ್ಲಿ ರೆಸ್ಪೆಕ್ಟ್ ಕೊಡ್ಲೇಬೇಕು. CM ಆಗಿರ್ಬೋದು, ಯಾರೇ ಆಗಿರ್ಬೋದು, ಸ್ಪೀಕರ್ಗೆ, ಸಭಾಪತಿಗಳಿಗೆ ಅವರದ್ದೇ ಆದಂತ ಗೌರವ ಇರುತ್ತೆ. ಆ ಸದನಕ್ಕೂ ಕೂಡ ಗೌರವ ಇರುತ್ತೆ. ಅಲ್ಲಿ ಏಕವಚನದಲ್ಲಿ ಮಾತಾಡೋದು, ಅಲ್ಲಿ ಹೆಂಗ್ ಬೇಕೋ ಹಾಗೆ ವರ್ತನೆ ಮಾಡೋದು, ಹತ್ತೋದು, ಹಾರೋದು, ಇಳಿಯೋದು, ಕಾಗದ ತೆಗೆದು ಅವ್ರ ಮುಖಕ್ಕೆ ಬಿಸಾಕೋದು, ಅಥವಾ ಅಲ್ಲಿ ಕುತ್ಕೊಂಡು ಇನ್ಯಾವುದು ಅಶ್ಲೀಲ ಚಿತ್ರಣವನ್ನ ನೋಡುವಂಥದ್ದು ಈ ಹಿಂದೆ ಆಗಿರುವಂತ ಪ್ರಕರಣಗಳು. ಇದು ಯಾವುದನ್ನು ಮಾಡೋ ಹಾಗಿಲ್ಲ. ಸದನಕ್ಕೆ ಅದರದ್ದೇ ಆದಂತ ಗೌರವ ಇರೋದ್ರಿಂದ ಸೊ ಆ ಗೌರವವನ್ನು ಕಾಪಾಡಿಕೊಳ್ಳಲೇಬೇಕು. ಇದೆಲ್ಲವೂ ಕೂಡ ಶಿಸ್ತು ಕ್ರಮದ ಅನ್ವಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಆಳುವಂತ ಶಾಸಕರುಗಳು, ಜನಪ್ರತಿನಿಧಿಗಳು, ಜನರು ನೋಡ್ತಾ ಇರ್ತಾರೆ ಸದನದಲ್ಲಿ ಏನ್ ಮಾತಾಡ್ತಾ ಇರ್ತಾರೆ, ನಮ್ಮ ನಾಯಕರು ಏನ್ ಕೇಳ್ತಾ ಇದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಏನ್ ಬೇಕೋ ಅದನ್ನ ಕೇಳ್ತಾ ಇರ್ತಾರೆ, ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ. ಸೊ ಹೀಗಿರ್ಬೇಕಾದ್ರೆ ಈ ರೀತಿಯಾದಂತ ವರ್ತನೆಗಳನ್ನ ಮಾಡೋದು ಅದು ಯಾವುದೇ ಪಕ್ಷದವರಾಗಿರ್ಬೋದು, BJP, JDS, ಕಾಂಗ್ರೆಸ್, ಯಾವುದೇ ಪಕ್ಷದವರಾಗಿರಬಹುದು. ಯಾವುದೇ ಪಕ್ಷದವರು ಅತಿರೇಕದ ವರ್ತನೆ ಮಾಡಿದಾಗ ಶಿಸ್ತು ಕಾಪಾಡಿಕೊಳ್ಳದೆ ಇದ್ದಂತ ಸಂದರ್ಭದಲ್ಲಿ ಈ ತರದೊಂದು ಶಿಸ್ತು ಕ್ರಮವನ್ನ ಕೈಗೊಳ್ಳಲೇಬೇಕಾಗತ್ತೆ. ಯಾಕಂದ್ರೆ ಅದು ಮುಂದಿನ ಸದನ ಅಥವಾ ಮುಂದಿನ ಪೀಳಿಗೆಗೂ ಕೂಡ ಅದೊಂದು ಮಾರ್ಗದರ್ಶನ ಆಗತ್ತೆ. ನೋಡಿ ಈಗ ಇಲ್ಲಿ ಅನೇಕರು ಹೊಸಬ ಶಾಸಕರಿದ್ದಾರೆ, ಮೊದಲ ಬಾರಿ ಆಯ್ಕೆ ಆಗಿ ಹೋದವರು ಇದ್ದಾರೆ. ಅವ್ರುಗಳು ನೋಡ್ತಾ ಇರ್ತಾರೆ, ಏನ್ ಕಲಿತಾರೆ ಇದರಿಂದ? ನೀವು ಏನೇ ಹೋರಾಟ ಮಾಡೋದಿದ್ರು, ಏನೇ ಪ್ರತಿಭಟನೆ ಮಾಡೋದಿದ್ರು ಒಂದು ಶಿಸ್ತು ಅನ್ನೋದು ಬೇಕಲ್ವಾ? ಸದನಕ್ಕೆ ನೀವೇ ಗೌರವ ಕೊಡದೇ ಇದ್ರೆ ಇನ್ಯಾರು ಗೌರವ ಕೊಡ್ತಾರೆ? ಸೊ ಹೀಗಿರ್ಬೇಕಾದ್ರೆ ಗೌರವ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಒಂದು ಶಿಸ್ತಿನ ಪಾಠ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಸ್ಪೆಂಡ್ ಅನ್ನ ಮಾಡಲಾಗಿದೆ. ಸ್ಪೀಕರಿಗೆ ಗೌರವ ಕೊಡದೇ ಇದ್ದಿದ್ದು, ಸದನದಲ್ಲಿ ಹಾರಿದ್ದು, ಹೈ ಜಂಪು, ಲಾಂಗ್ ಜಂಪು ಎಲ್ಲ ಮಾಡಿದ್ರಲ್ಲ, ಸೊ ಇದು ಯಾವುದನ್ನು ಮಾಡೋ ಹಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ 18 ಶಾಸಕರನ್ನ 6 ತಿಂಗಳು ಸಸ್ಪೆಂಡ್ ಮಾಡಲಾಗಿದೆ. ಸೊ ಇದಕ್ಕೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಬೇಕು ಅಂತ ಮಾಡಲಾಯಿತು, ಇದು ಮಾಡಿದ್ ಸರಿ ಅಲ್ಲ, ಯಾಕೆ ಮಾಡಬೇಕಾಗಿತ್ತು, ನಾವು ಪ್ರಶ್ನೆ ಮಾಡಬಾರ್ದಿತ್ತ ಅಂತ. ಇನ್ನು ಕೆಲವೊಮ್ಮೆ ಹೌದು ಇದು ಮಾಡಿದ್ ಕರೆಕ್ಟು, ಇನ್ನು ಉಳಿದವರಿಗೆ ಪಾಠ ಆದಂಗಾಯಿತು, ಈ ತರದ ಅತಿರೇಕದ ವರ್ತನೆ ಮಾಡಬಾರ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. ಪರ ಮತ್ತು ವಿರೋಧ ಎರಡೂ ತರದ ಚರ್ಚೆ ಆಗ್ತಾ ಇದೆ. ಇನ್ನು ಈ ಶಾಸಕರ ಕಥೆ ಏನಪ್ಪ, ಇನ್ನು 6 ತಿಂಗಳು ಏನ್ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಅಂತ ನಾವು ನೋಡೋದಾದ್ರೆ 6 ತಿಂಗಳ ಅವಧಿ ಅಮಾನತಾಗಿರೋದ್ರಿಂದ ಈ ಶಾಸಕರು ಮುಂದಿನ ಕಲಾಪಕ್ಕೂ ಕೂಡ ಬರಹಂಗಿಲ್ಲ, ಪಾಲ್ಗೊಳ್ಳೋ ಹಾಗೆ ಇಲ್ಲ. ಜುಲೈನಲ್ಲಿ ನಡೆಯುವಂತ ಮುಂಗಾರು ಅಧಿವೇಶನದಿಂದ ದೂರ ಉಳಿಬೇಕಾಗತ್ತೆ. ಇನ್ನೇನಿದ್ರು ಇವರು ಯಾವ ಅಧಿವೇಶನದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳೋದಾದ್ರೆ ಬೆಳಗಾವಿಯಲ್ಲೇ ಹೋಗ್ಬೇಕು ಇವರು.
ಅಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗತ್ತಲ್ವಾ, ಸೊ ಆ ಚಳಿಗಾಲದ ಅಧಿವೇಶನದಲ್ಲೇ ಇವ್ರು ಭಾಗಿಯಾಗಬೇಕು. ಆ ಮಧ್ಯದಲ್ಲಿ ನಡೆಯುತ್ತಲ್ಲ ಮುಂಗಾರು ಅಧಿವೇಶನ, ಅದ್ರಲ್ಲಿ ಭಾಗ್ಯ ಇಲ್ಲ, ಅವಕಾಶ ಇಲ್ಲ ಇವ್ರುಗಳಿಗೆ. ಸೊ ಇದು ಯಾರಿಗ್ ಲಾಭನೋ ಯಾರಿಗ್ ನಷ್ಟನೋ ಗೊತ್ತಿಲ್ಲ. ಜನ ಮಾತ್ರ ಕಾಯ್ಕೊಂಡು ಕೂತಿರ್ತಾರಲ್ಲ, ಓ ನಮ್ಮ ಶಾಸಕರು, ಓ ನಮ್ಮ ಸಚಿವರು ನಮ್ಮ ಕ್ಷೇತ್ರಕ್ಕೇನೋ ಕೇಳ್ತಾರೆ, ಅನುದಾನದ ಬಗ್ಗೆ ಮಾತಾಡ್ತಾರೆ, ನಮ್ಮ ಕುಂದುಕೊರತೆ ಬಗ್ಗೆ ಮಾತಾಡ್ತಾರೆ, ಓ ಸದನದಲ್ಲಿ ಇದ್ರ ಬಗ್ಗೆ ಪ್ರತಿಧ್ವನಿಸ್ತಾರೆ, ಧ್ವನಿ ಎತ್ತುತ್ತಾರೆ ಅಂತ ಮೊದಲೇ ಮಾಡ್ತಿರ್ಲಿಲ್ಲ ಬಿಡಿ. ಇನ್ನು ಈ 6 ತಿಂಗಳಲ್ಲಂತೂ ಇವ್ರು ಯಾವುದೇ ಕಾರ್ಯಕ್ರಮಗಳಲ್ಲಿ, ಯಾವುದೇ ಸಭೆಗಳಲ್ಲಿ, ಸಮಾರಂಭಗಳಲ್ಲಿ ಭಾಗ್ಯ ಇರೋದ್ರಿಂದ, ಯಾವುದೇ ರೀತಿಯಾದಂಥ ಮಾತುಕತೆ ಆಡಲ್ಲ. ಸೊ ಇನ್ನು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿಎಂ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೋಡೋಣ. ಅದೇ ಏನಂತಂದ್ರೆ ಸಿಎಂ ಏನ್ ಹೇಳಿದಾರೆ ಅಂತಂದ್ರೆ, ಯಾರೇ ತಪ್ಪು ಮಾಡಿದ್ರು, JDS ಆಗಿರಬಹುದು, BJP ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಯಾರೇ ತಪ್ಪು ಮಾಡಿದ್ರು ಕೂಡ ನಾವು ಕ್ರಮವನ್ನು ಕೈಗೊಳ್ತೀವಿ. ಜೊತೆಗೆ ಒಂದು ಏನಂತಂದ್ರೆ ಸುಮ್ಮನೆ ಬಿಡೋದಿಲ್ಲ, ಅವರನ್ನ ಟ್ರ್ಯಾಪ್ ಆಗಿದ್ದಾರೆ ರಾಜಣ್ಣ ಅಂತ ಹೇಳಿದ್ದಾರೆ. 100ಕ್ಕೆ 100ರಷ್ಟು ಏನಂತಾರೆ ತನಿಖೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಆಗಿದ್ದಾಗಿ ಸದನದಲ್ಲಿ ರಾಜಣ್ಣ ಹೇಳಿಕೆ ಕೊಟ್ಟಿದ್ರು. ಸಚಿವರೇ ಹೇಳಿದ ಮೇಲೆ ಸರ್ಕಾರ ಸುಮ್ಮನೆ ಇರೋದಿಲ್ಲ. ಈ ಬಗ್ಗೆ ವಿಪಕ್ಷದವರಿಂದ ನ್ಯಾಯಾಂಗ ತನಿಖೆಗೆ ಸಲಹೆಯನ್ನು ತೆಗೆದುಕೊಂಡಿದ್ದೇವೆ. ಗೃಹ ಸಚಿವ, ಹಿರಿಯ ಶಾಸಕರ ಜೊತೆ ಮತ್ತು ಸಚಿವರ ಜೊತೆ ನಾವು ತನಿಖೆಯನ್ನು ಮಾಡ್ತೀವಿ, ತನಿಖೆಗೆ ಏನಂತಂದ್ರೆ ನಾವು ಅನುಮತಿಯನ್ನು ಕೊಡ್ತೀವಿ, ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಏನಂತಂದ್ರೆ ಮೇಕೆದಾಟು ಆಗಿರಬಹುದು, ಕಳಸಾ ಬಂಡೂರು ಆಗಿರಬಹುದು, ಕೃಷ್ಣಾ ಮೇಲ್ದಂಡೆ, ಲೋಡ್ ಶೆಡ್ಡಿಂಗ್, ಇವೆಲ್ಲ ಸಮಸ್ಯೆಗಳು ತುಂಬ ಇದ್ದಾವೆ. ಆ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಬಿಟ್ಟು ಇದು ಯಾವುದೋ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡಿ ರಾಜ್ಯದ ಅದು ಏನು ಕಾಗದ ಎಲ್ಲ ಹರಿದಾಕ್ಬಿಟ್ರಲ್ಲ, ಆ ಕಾಗದ ಪ್ರತಿಯೊಂದು ಚೂರು ರಾಜ್ಯದ ಮಾನ ಮರ್ಯಾದೆ ಹರಾಜಾಗಿ ಹೋಗ್ಬಿಟ್ಟಿದೆ. ಮೊದಲೇ ರಾಜನ್ ಅವರು ಹೇಳಿದ್ರು, ಹನಿ ಟ್ರ್ಯಾಪ್ ಅಂತಂದರೆ CD ರಾಜ್ಯ ಆಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಏನು ಬಜೆಟ್ ವಿಷಯವಾಗಿ ಚರ್ಚೆ ಮಾಡೋದು ಬಿಟ್ಟು ಇದ್ಯಾವುದೋ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಮಾಡಿ ಈಗ ರಾಜ್ಯದ ಮಾನ ಮರ್ಯಾದೆ ಹರಾಜಾಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಅಧ್ಯಕ್ಷರ ಏನು ಸಭಾಪತಿಗಳು ಏನು ಕೂತ್ಕೊಂಡಿದ್ರಲ್ಲ ಅದ್ರ ಮೇಲೆ ಹತ್ತಿ ಅವ್ರ ಮೇಲೆ ಕಾಗದ ಪತ್ರಗಳನ್ನ ಹರಿದು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಆಕ್ರೋಶ ಲೋಡ್ ಶೆಡ್ಡಿಂಗ್, ಈಗ SSLC ಎಕ್ಸಾಮ್ಸ್ ನಡೀತಾ ಇದೆ, ಮಕ್ಕಳಿಗೆ ಓದೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಲೋಡ್ ಶೆಡ್ಡಿಂಗ್ ಬಗ್ಗೆ ಮಾತನಾಡಿದಿದ್ರೆ, ಪ್ರತಿಭಟನೆ ಮಾಡಿದಿದ್ರೆ ಜನ ನಿಮಗೆ ಏನಂತಂದರೆ ಶಬಾಷ್ ಅಂತಿದ್ರು. ಶಿಕ್ಷಣದ ಹೆಸರಲ್ಲಿ ಎಲ್ಲೋ ಒಂದು ಕಡೆ ಸ್ಕೂಲುಗಳು ಕ್ಲೋಸ್ ಆಗ್ತಾ ಇದ್ದಾವೆ, ಸರ್ಕಾರಿ ಸ್ಕೂಲುಗಳು ಕ್ಲೋಸ್ ಆಗ್ತಾ ಇದ್ದಾವೆ, ರೋಡ್ಗಳು ಸರಿ ಇಲ್ಲ, ಈ ಗ್ಯಾರಂಟಿ ಶಕ್ತಿ ಯೋಜನೆಯಿಂದ ಬಸ್ಗಳ ಕೊರತೆ ಆಗ್ತಾ ಇದೆ, ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಲೇಟ್ ಆಗ್ತಾ ಇದೆ, ಬಸ್ಗಳ ವ್ಯವಸ್ಥೆ ಮಾಡಿ ಅಂತ ಏನಾದರೂ ನೀವು ಪ್ರತಿಭಟನೆ ಮಾಡಿದರೆ ಜನ ಶಬಾಷ್ ಅಂತಿದ್ರು. ನೀವು ಹೇಳಿದಾಗೆ ಅದೇ ನಮ್ಮ ಶಾಸಕರು ಅಂತ ಹೇಳ್ತಿದ್ರಲ್ಲ, ನಮ್ಮ ಶಾಸಕರು ಏನಾದರೂ ಅನುದಾನ ತರ್ತಾರಾ, ಹೊಸ ಯೋಜನೆ ಏನಾದರೂ ತರ್ತಾರಾ ಅಂತ ಪಾಪ ಇಲ್ಲಿ ಹೊರಗಡೆ ಕೂತ್ಕೊಂಡು ಜನ ಕಾಯ್ತಾ ಇದ್ರು. ಆದರೆ ತಮ್ಮ ಜಗಳ, ಹನಿ ಟ್ರ್ಯಾಪ್ ಆಯ್ತಂತೆ, ಅವ್ರದ್ದು ಇವ್ರಾಯ್ತಂತೆ, ಇವ್ರದ್ದು ಅವ್ರಾಯ್ತಂತೆ, ಫ್ಯಾಕ್ಟ್ರಿ ಅಂತೆ, ಅದಂತೆ ಇದಂತೆ. ಬಟ್ ಕೊನೆಯದಾಗಿ ಏನಾಯಿತು, ಕರ್ನಾಟಕದ ಮಾನ ಮರ್ಯಾದೆ ಹರಾಜಾಯಿತು.